ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಬೆಂಗನ್ ಭರ್ತಾ ಮಾಡೋಣ ಬನ್ನಿ. ಬದನೆಕಾಯಿ ಗುಜ್ಜು ಅಂತಲೂ ಕರೀತಾರೆ ಇದನ್ನು. ಬದನೆಕಾಯಿ ಸುಟ್ಟು ಮಾಡೋದು ನೋಡಿ. ಮೊದಲಿಗೆ ತೊಳೆದುಬಿಟ್ಟು ಚೆನ್ನಾಗಿ ಈ ಥರ ಕಟ್ ಮಾಡಿ ನೋಡ್ಕೊಳ್ಳೋಣ ಹುಳಗಿಳ ಇದೆಯಾ ಅಂತ. ಬದನೆಕಾಯಲ್ಲಿ ಈ ಥರ 4 ಕಡೆ ಕಟ್ ಮಾಡಿಕೊಂಡು ಮೊದಲಿಗೆ ನೋಡಿ ಎಣ್ಣೆ ಈ ಥರ ಮೇಲ್ಗಡೆ ಎಲ್ಲ ಹಚ್ಚಿಬಿಟ್ಟು ಗ್ಯಾಸ್ ಮೇಲೆ ಸುಟ್ಕೊಂಡು ಬರ್ನ್ ಮಾಡ್ಕೋಬೇಕಾಗುತ್ತಿದೆ. ಇವು ಚಿಪ್ಪೆ ಎಲ್ಲ ತೆಗಿಬೇಕು. ಚೆನ್ನಾಗಿ ಎಲ್ಲ ಕಡೆ ಬರ್ನ್ ಆಗಬೇಕು, ಒಳಗಡೆ ಬೇಯುತ್ತೆ. ಅವಾಗವಾಗ ಹಿಂಗೆ ಟರ್ನ್ ಮಾಡ್ಕೊತಾ ಇರಬೇಕು. ಎಲ್ಲ ಕಡೆ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಕುಕ್ ಆಗುತ್ತೆ. ಒಂದು 10ರಿಂದ 12 ನಿಮಿಷ ಆಗುತ್ತೆ. ನೋಡಿ, ಇನ್ನೊಂದು ಒಲೆ ಮೇಲೆ ಹಸಿ ಬಟಾಣಿ 2 ಆಲೂಗಡ್ಡೆ ಬೇಯಿಸ್ಕೊತಾ ಇದ್ದೀನಿ ಉಪ್ಪಾಕಿ. ಏನಕ್ಕೆ ಅಂತ ಹೇಳ್ತೀನಿ ಆಮೇಲೆ. ನೋಡಿ, ಚೆನ್ನಾಗಿ ಈ ಥರ ಬರ್ನಾಗಿ ಇದನ್ನು ಒಂದು ಪ್ಲೇಟ್ಗೆ ಎತ್ಕೊಂಡ್ಬಿಡೋಣ. ಸ್ವಲ್ಪ ಬಿಸಿ ಆರಲಿ, ಒಂದು ಕಡೆ ಇಟ್ಬಿಡೋಣ. ನೋಡಿ, ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಕಡಾಯಿ ಬಿಸಿಯಾಗಿದೆ. ಎಣ್ಣೆ ಇನ್ನೂ ಸ್ವಲ್ಪ ಬಿಸಿ ಆಗಲಿ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯದ ಕಾಳು ಹಾಕ್ಕೊಳ್ಳೋಣ. ಮೆಂತ್ಯ ಒಂದು 10 ಕಾಳು ಸಾಕಾಗುತ್ತೆ. ಮೆಂತ್ಯ ಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಯಾಕಂದರೆ ಅದರ ಫ್ಲೇವರೆಲ್ಲ ಎಣ್ಣೆಲಿ ಬಿಡುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಬೆಂಗನ್ ಭರ್ತಾ ಮಾತ್ರ ನೀವು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ. ಈರುಳ್ಳಿ ಮೀಡಿಯಮ್ ಸೈಜ್ 4 ಇದೆ. ಕರಿಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಬಾಯೆಲ್ಲ ಯಾರು ಕೆಟ್ಟಿರುತ್ತೋ ನೋಡಿ. ಕುಟ್ಟಿರೋ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಇದು ಚೆನ್ನಾಗಿದೆ. 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಕಲ್ಲಲ್ಲಿ ಕುಟ್ಕೊಂಡಿದ್ದೀನಿ ನಾನು. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕೋದ್ರಿಂದ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ. ಚೆನ್ನಾಗಿದೆಲ್ಲ ಈಗ ಫ್ರೈ ಆಗಲಿ 4ರಿಂದ 5 ನಿಮಿಷ. ತುಂಬ ಟೇಸ್ಟ್ ಇರುತ್ತೆ ಇದು. ಈ ಬೆಂಗನ್ ಭರ್ತಾ ಮಾತ್ರ ಯಾರ್ಯಾರಿಗೆ ಬಾಯೆಲ್ಲ ಸಪ್ಪಗಿರುತ್ತೋ, ಜ್ವರ ಬಂದಿರೋರಿಗೆ ಬಾಯೆಲ್ಲ ಚೆನ್ನಾಗಾಗುತ್ತೆ. ಮಾಡ್ಕೊಳ್ಳಿ ಒಮ್ಮೆ. ನೋಡಿ, ಹಿಂಗೆ ಹಾಕ್ತೆ ನಾನೀಗ. ಟೊಮೆಟೊ 2 ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜು. ಟೊಮೆಟೊ ಕೂಡ ಈಗ ಮೆತ್ತಗಾಗಬೇಕು. ಇದೆಲ್ಲ ಚೆನ್ನಾಗಿ ಬಿಟ್ಬಿಡೋಣ. ಇದೊಂದು 6ರಿಂದ 10 ನಿಮಿಷನೇ ಬಿಟ್ಬಿಡಿ. ಇದು ಇಷ್ಟಕ್ಕೆ ಮಾತ್ರ ನಾನು ಈಗ ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಮೆತ್ತಗಾಗಲಿ. ನೀವು ನೋಡ್ತಾ ಇರ್ಬೋದಲ್ಲ ನೋಡಿ, ಚೆನ್ನಾಗಿ ಮೆತ್ತಗಾಗಲಿ. ಜೀರಿಗೆ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ. ಅಚ್ಕಾರದ ಪುಡಿ ನಿಮಗೆ ಬೇಕು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಜಾಸ್ತಿ ತಿನ್ನೋರು ಜಾಸ್ತಿ ಕೂಡ ಹಾಕ್ಕೋಬೋದು. ನೋಡಿ, ಈ ಚಿಪ್ಪೆ ಎಲ್ಲ ಈಗ ಆರಿದೆ ಬದನೆಕಾಯಿ. ಈ ಚಿಪ್ಪೆ ಎಲ್ಲ ಹಿಂಗೆ ತೆಗಿಬೇಕಾಗುತ್ತೆ. ಒಳಗಡೆ ನೋಡಿ ಇಷ್ಟು ಚೆನ್ನಾಗಿ ಮೆತ್ತಗೆ ಕುಕ್ ಆಗಿದೆ ಅಲ್ಲ. ನೋಡಿ, ಈ ಥರ ಮ್ಯಾಶ್ ಮಾಡಿಕೊಂಡು ಕೈ ಸಹಾಯದಿಂದ ಬದನೆಕಾಯಿದು ಮ್ಯಾಶ್ ಮಾಡ್ಕೊಂಡು ಈ ಥರ ಹಾಕೋಬೇಕಾಗುತ್ತೆ. ಮಾಡಬೇಕಾದ್ರೆ ತುಂಬ ಸ್ಮೆಲ್ ಗಮ್ ಅಂತಿತ್ತಿದ್ದು. ಒಮ್ಮೆ ಎಲ್ಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಬೆಂದಿರೋ ಹಸಿ ಬಟಾಣಿ ಇದು ಒಂದು ಅರ್ಧ ಕಪ್ ಇದೆ. ಆಲೂಗಡ್ಡೆ 2 ಆಲೂಗಡ್ಡೆ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಆಲೂಗಡ್ಡೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟಾಣಿ ನಾನು ಸೀಸನ್ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಹಸಿ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ, ಒಂದು ಟೊಮೆಟೊ ಹಸಿದು ಹಾಕೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚೂರು ಗರಂ ಮಸಾಲ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಇದು. ಅನ್ನದ ಜೊತೆ ಕಲಿಸ್ಕೊಳ್ತಿಲ್ಲಕ್ಕೆ ರೊಟ್ಟಿ ಜೊತೆ ರೊಟ್ಟಿ ಮಾಡ್ಕೊಂಡಿದ್ದೆ ನಾನು. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು. ಇದೇ ಬೆಂಗನ್ ಭರ್ತಾ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ನೋಡಿ, ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು ಇದ್ರ ಜೊತೆಗೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಾಯಿ ಮಾತ್ರ ತುಂಬ ಅಂದರೆ ಬಾಯಿ ಕೆಟ್ಟಿರೋರಿಗೆ, ಜ್ವರ ಬಂದಿರೋರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತುಂಬ ಚೆನ್ನಾಗಿತ್ತು. ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ.